ಸೊ ಈಗ ಬರುವಂತ ಮೇನ್ ಪ್ರಶ್ನೆ ಏನಂತಂದ್ರೆ ಫೈನಲಿ ಯಾರು ಬೇಕು ಹ್ಮ್. ನಮ್ಗೆ, ಯಾರು ಬಂದ್ರೆ ಒಳ್ಳೇದು ಅಂತ, GT ಆರ್ RR. ಬಟ್ ನಾನು ಆಸ್ ಎ ಕ್ರಿಕೆಟ್ ಫ್ಯಾನ್ ನಾನು ಹೇಳೋದು ಯಾರು ಬಂದ್ರು ನಮ್ಗೇನ್ ಚಿಂತೆ ಇಲ್ಲ, ನಮ್ ಗೇಮ್ ನಾವು ಹೌದು, ಆಡ್ಬೇಕು. ಬಟ್ ಆದ್ರೂ ಒಂದು ಮೈಂಡ್ ಅಲ್ಲಿ ಓಡ್ತಾ ಇರುತ್ತಲ್ವಾ ಮೈಂಡ್ ಅಲ್ಲಿ ಓಡ್ತಾ ಇರ್ತಲ್ಲ. ನಿನ್ನೆಯಿಂದ ನಾನು ಅದನ್ನೇ ಯೋಚನೆ ಮಾಡ್ತಿದ್ದು. ಹಾ, ಅಂದ್ರೆ ಹೇಗೆ ಅಂತಂದ್ರೆ ಆರ್ ಎಲ್ಲರಿಗೂ ಭಯ ಇರೋದೇ ಮ್ಯಾಜಿಕ್ ಮಗು ಮೇಲೆ. ಹೌದು. ಅಂಡ್ ಈ ಸಲ ನೀವು ನೋಟಿಸ್ ಮಾಡಿದ್ರೆ ಪವರ್ ಪ್ಲೇ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀಮ್ಗಳದ್ದು ಒಂದು ವಿಕ್ಟ್ರಿ ಒಂದು 50-60% ಡಿಸೈಡ್ ಆಗ್ತಿದೆ ಅಂತ. ಹೌದು ಹೌದು. ಅಂಡ್ ಸೂರ್ಯವಂಶಿ ಆಡೋ ರೀತಿ ನೋಡಿದ್ರೆ ಅಂದ್ರೆ ಅವ್ರು ತುಂಬಾ ಬಾಲ್ಸ್ ಇವಾಗ ಒಂದ್ 2-3 ಬಾಲ್ ಎಕ್ಸ್ಟ್ರಾ ತಗೊಂತಾ ಇದಾರೆ ಅಷ್ಟೇ ಸ್ಟಾರ್ಟಿಂಗ್ ನೋಡ್ಕೊಳ್ಳೋದಕ್ಕೆ. ಹೌದು ಅವ್ರು ಇದ್ದಷ್ಟು ಮ್ಯಾಚ್ ಅಂದ್ರೆ ಕಿತ್ಕೊಂಡ್ಬಿಡ್ತಾರೆ. ನಿಜ. ಸೊ ನಿಮ್ಗೆ ಇವಾಗ ಸ್ಟಾರ್ಟಿಂಗ್ ಒಂದ್ 2-3 ವಿಕೆಟ್ ತೆಗೆದ್ರೆ ಐ ಥಿಂಕ್ ಅವರು ಅಂದ್ರೆ ಎರಡು ಟೀಮು ನೋಡ್ಕೊಂಡ್ರೆ GT ಮತ್ತೆ RR ಸ್ಟಾರ್ಟಿಂಗ್ ಒಂದ್ 2-3 ವಿಕೆಟ್ ಬಿಟ್ಟು ಬ್ಯಾಟಿಂಗ್ ಡೆಪ್ತ್ ಇಲ್ಲ ಅಂತ ಅನ್ಸುತ್ತೆ ನನಗೆ. ಹೌದು ನಿಜ. ಸೊ GT ಅವರು ಮೋಸ್ಟ್ಲಿ ಹೇಗ್ ಆಡ್ತಾ ಇದಾರೆ ಅಂದ್ರೆ ಅವ್ರು ಒಂದು ಪ್ರಾಪರ್ ಓಲ್ಡ್ ಸ್ಕೂಲ್ ಕ್ರಿಕೆಟ್ ತರ ಆಡ್ತಾ ಇದಾರೆ. ಹೌದು ಸ್ಟಾರ್ಟಿಂಗ್ 3 ಜನ ಬ್ಯಾಟ್ಸ್ಮನ್ ಒಂದು ಬೇಸ್ ಹಾಕೊಂಡ್ ಕೊಡ್ತಾರೆ, ಬಟ್ಲರ್ ಬರ್ತಾರೆ, ಆಕ್ಸಲರೇಟ್ ಮಾಡ್ತಾರೆ. ಅವ್ರು 3 ಜನ ಒಂದ್ 15 ಓವರ್ ಆಡ್ಬಿಟ್ಟು ಹ್ಮ್ ಮ್ಯಾಚ್ ಮುಗಿಸ್ತಾರೆ. ತೆವಾಟಿ ಯಾರು ಬಂದ್ಬಿಟ್ಟು ಲಾಸ್ಟ್ 2-3 ಓವರ್ ಅಲ್ಲಿ ಹೊಡೆದು. ಹೌದು ಬಟ್ ನನಗೆ GT ಸ್ವಲ್ಪ ಬೌಲಿಂಗ್ ಹೆವಿ ಅನ್ಸುತ್ತೆ. ನಿಜ. ಅವ್ರದ್ದು ನನಗೆ ಸ್ವಲ್ಪ ಫೈನಲ್ಸ್ ಬಂದ್ರೆ ಅವ್ರದ್ದು ಬೌಲಿಂಗ್ ಸ್ವಲ್ಪ ಸಖತ್ ಸ್ಟ್ರಾಂಗ್ ಅನ್ಸುತ್ತೆ ನನಗೆ. ಹ್ಮ್ ಅಂದ್ರೆ ಸ್ಟಾರ್ಟಿಂಗ್ ಯಾರು ಸಿರಾಜ್ ಸಖತ್ತಾಗಿ ಮಾಡ್ತಾರೆ, ಆಮೇಲೆ ರಬಾಡ ಹೌದು. ಅದ್ಭುತ ಇನ್ಕ್ಲೂಷನ್ ಅಂತ ಅಂದ್ರೆ ಐ ಥಿಂಕ್ ಹೋಲ್ಡರ್ ಜೊತೆಗೆ ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್. ಹೌದು. ಲಾಸ್ಟ್ ಮ್ಯಾಚ್ ಯಾವ್ದೋ ನೋಡಿದ್ರೆ ಅವ್ರು ಯಾರ್ಕರ್ ಸಖತ್ ನೇಲ್ ಮಾಡ್ತಾರೆ. ಮತ್ತೆ ರಶೀದ್ ಖಾನ್ ಎನಿ ಡೇ ಎನಿ ಟೈಮ್ ಚಾಂಪಿಯನ್ ಬೌಲರ್. ಹೌದು ಅವ್ರು ಯಾವ್ದೋ ಒಂದ್ ಮ್ಯಾಚ್ ಅಲ್ಲಿ 40 ಹೊಡ್ಸ್ಕೊಂಡ್ರು ಅಂತೆಲ್ಲ ನಾವು ತೆಗ್ದಾಕಂಗೆ ಇಲ್ಲ. ಎನಿ ಟೈಮ್ ಹಿ ಕ್ಯಾನ್ ಕಮ್. ಹೌದು ಸೊ ನನಗೆ ಎರಡು ಟೀಮ್ ಸಖತ್ ಸ್ಟ್ರಾಂಗ್ ಇದೆ ಈ ಸಲ. ನೀವು ಅದು ಇದು ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ GT ಸ್ವಲ್ಪ ಜಾಸ್ತಿ ಕಾಂಪಿಟೇಟಿವ್ ಅನ್ಸ್ತಾರ ಅಂತ ನನಗೆ ಹೌದು. RR ಗಿಂತ. ನಾನು GT ಯಾಕೆ ನೀವು ಹೇಳಿದ್ ನಾನು ಒಪ್ತೀನಿ ಅಂತಂದ್ರೆ, ನಾವು ಈ ಅಹಮದಾಬಾದ್ ಅಲ್ಲಿ ಆಡ್ದಾಗೆಲ್ಲ ಇನಿಷಿಯಲ್ ಓವರ್ಸ್ ಹೌದು. ಮಾಡುವಂತವ್ರು, ನಾವು ವರ್ಲ್ಡ್ ಕಪ್ ಆಡ್ದಾಗ್ಲೂ ODI ಹೇಸಲ್ವುಡ್ ಇರ್ಬೋದು, ಸ್ಟಾರ್ಕ್ ಇರ್ಬೋದು, ಇವರೆಲ್ಲ ಇನಿಷಿಯಲಿ ಬಂದು ನಮ್ ಮೇನ್ ಆ ಒಂದು ಕ್ರೀಮ್ ಲೇಯರ್ ಇರುತ್ತಲ್ಲ, ರೋಹಿತ್ ಶರ್ಮಾ, KL ರಾಹುಲ್ ಅಥವಾ ವಿರಾಟ್ ಕೊಹ್ಲಿ, ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವರು. ಆತರನೇ ರಬಾಡ, ಸಿರಾಜ್ ಏನಾದ್ರು ನಮ್ ಟಾಪ್ ಆರ್ಡರ್ ಏನಾದ್ರು ಟಾರ್ಗೆಟ್ ಮಾಡಿದ್ರೆ ಪವರ್ ಪ್ಲೇ ನಲ್ಲಿ, ಅದೇ ನಂಗೊಂದು ಭಯ ಇರೋದು. ಇನಿಷಿಯಲಿ ಪವರ್ ಪ್ಲೇ ನಲ್ಲಿ ಒಂದ್ 2-3 ವಿಕೆಟ್ ತೆಗಿಯೋದು ಆ ತರದ್ದು. ಬಟ್ ನಮ್ಮವರು ಹೌದು. ವಿರಾಟ್ ಕೊಹ್ಲಿ ಒಂದ್ಸಲ ಕಚ್ಕೊಂಡ್ರೆ ಯಾರಾದ್ರೂ ಹಿ ವಿಲ್ ಕ್ಲಿಯರ್. ಬಟ್ ಆನ್ ಎ ಆಫ್ ಡೇ ಆತರ ಏನಾದ್ರೂ ಆಗುತ್ತೆ ಅಂತ ಲೆಟ್ಸ್ ಬಿ ಪಾಸಿಟಿವ್. ಬಟ್ ಆದ್ರೂ ತಲೆಯಲ್ಲಿ ಇರುತ್ತೆ ಇದು. ಬಟ್ ನನಗೆ ಆನೆಸ್ಟ್ ಆಗಿ ಟಿಮ್ ಡೇವಿಡ್ ಮತ್ತೆ ರೊಮ್ಯಾರೋ ಶೆಪರ್ಡ್ ಮೇಲೆ ಎಷ್ಟೇ ನಂಬಿಕೆ ಇದ್ರೂನು ನನಗೆ ಲಾಸ್ಟ್ 4 to 5 ಓವರ್ಸ್ ಅಲ್ಲೇ ಅವ್ರು ಸಖತ್ತಾಗಿ ಸೂಟ್ ಆಗೋದು, ಫಿಯರ್ನೆಸ್ ಆಗಿ ಆಡೋದಕ್ಕೆ. ಹೌದು ಅಂದ್ರೆ ಇನಿಷಿಯಲಿ ಸ್ವಲ್ಪ ಬೇಗ ಬಂದ್ಬಿಟ್ರು ಅವ್ರಿಗೆ ದೇ ಆರ್ ಮೋರ್ ಸೂಟೆಡ್ ಫಾರ್ ದ ಡೆತ್ ಓವರ್ಸ್ ಅಂತ ನಾನು. ಹೌದು ಹೌದು. ಬಟ್ ನೀವು ಫಿಲ್ ಸಾಲ್ಟ್ ಏನಾದ್ರು ಮಿಸ್ ಮಾಡ್ಕೊಳ್ತೀರಾ? ಫಿಲ್ ಸಾಲ್ಟ್ ಅಥವಾ ವೆಂಕಟೇಶ್ ಅಯ್ಯರ್ ಅದನ್ನ ಪರ್ಫೆಕ್ಟ್ ರಿಪ್ಲೇಸ್ ಮಾಡಿದಾರೆ ಅನ್ಸುತ್ತಾ? ಇಲ್ಲ, ಪರ್ಫೆಕ್ಟ್ ಆಗಿ ರೀಪ್ಲೇಸ್ ಮಾಡಿದ್ದಾರೆ. ಹ್ಮ್ ಅಂದ್ರೆ ಟೂ ಸೂನ್ ಟು ಸೇ, ಬಿಕಾಸ್ ಅವ್ರು 2-3 ಮ್ಯಾಚ್ ಅಷ್ಟೇ ಆಡಿರೋದು. ಹೌದು ಬಟ್ ಇರೋ 2-3 ಮ್ಯಾಚ್ ಅಲ್ಲಿ ಅವ್ರ ಕೆಲ್ಸನ ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ 40+ ರನ್ಸ್ ಅಂಡ್ ಒಂದು 170, 180, 200 ಸ್ಟ್ರೈಕ್ ರೇಟ್ ಅಲ್ಲೇ ಆಡ್ತಾ ಇದಾರೆ. ಅಂಡ್ ಬೆಟಲ್ ಗಿಂತ ಬೆಟರ್ ಅಂತ ಅಂದ್ರೆ ಹ್ಮ್ ಇವಾಗ ಆಡ್ತಿರೋದ್ರಲ್ಲಿ ಬೆಟಲ್ ಆಬ್ವಿಯಸ್ಲಿ ಅವರು ಮೇ ಬಿ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಫ್ ವರ್ಲ್ಡ್ ಕ್ರಿಕೆಟ್. ಹ್ಮ್ ಬಟ್ ಎಡ್ಜ್ ಇರೋದು ಅಯ್ಯರ್ ಅವರಿಗೆ ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್. ಹೌದು ನಿಜ. ಅವರು ಒಂದು ಯಾವ್ದೋ ವರ್ಲ್ಡ್ ಕಪ್ ಅಂತೀನಿ, ಫೈನಲ್ ಅಲ್ಲಿ ಇದನ್ನಾಗಿದ್ರು ಅನ್ಸುತ್ತಲ್ಲ, ಚೆನ್ನಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರ KKR ಗೆ. ಹೌದು ಹೌದು. ಸೊ ಆ ಎಕ್ಸ್ಪೀರಿಯನ್ಸ್ ಎಡ್ಜ್ ಅಂತೂ ಇದ್ದೇ ಇದೆ. ಹೌದು. ಪ್ಲೇ ಆಫ್ಸ್ ಆಡಿರುವಂತ ಅಥವಾ ನಾಕ್ಔಟ್ ಮ್ಯಾಚ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ನೀವು 3 ಟೀಮ್ ನೋಡ್ಕೊಂಡ್ರೆ 3 ಟೀಮ್ ಸಿಮಿಲರ್ ಆಗಿ ಇದೆ ಅನ್ಸುತ್ತೆ. ಒಂದು RCB ಗೆ ಬ್ಯಾಟಿಂಗ್ ಎಡ್ಜ್ ಇರ್ಬೋದು, ಬಟ್ ಎಲ್ಲ ಟಾಪ್ ಆರ್ಡರ್ ಹೆವಿನೇ ಇದೀವಿ. ಹೆವಿ ಇದೆ ಹೌದು. ಬಟ್ ಕಂಪೇರ್ ಟು ಬೋತ್ ಟೀಮ್ಸ್ ನಮ್ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಬ್ಯಾಲೆನ್ಸ್ ಇದೆ. ಪ್ಲೇಯರ್ ವೈಸ್. ಬಟ್ ಏನಂದ್ರೆ ಪರ್ಫಾರ್ಮೆನ್ಸ್ ಬರಬೇಕು ಕರೆಕ್ಟ್ ಆಗಿ ಆನ್ ದಟ್ ಡೇ. ಅವ್ರು ಪರ್ಫಾರ್ಮ್ ಮಾಡಿದ್ರೆ ನಮ್ ಟೀಮ್ ಇಸ್ ಬೆಟರ್ ದನ್ ಬೋತ್ ಟು. ಯಾಕಂದ್ರೆ GT ಗೆ ನಿಮ್ಗೆ ಮಿಡ್ಲ್ ಆರ್ಡರ್ ವೀಕ್ ಇದೆ, ಈ ಕಡೆ RR ಗೂ ಮಿಡ್ಲ್ ಆರ್ಡರ್ ಸ್ವಲ್ಪ ಆಫ್ಟರ್ ರಿಯಾನ್ ಪರಾಗ್ ಒಳ್ಳೆ ಟಚ್ ಅಲ್ಲಿ ಇಲ್ಲ. ಬೌಲಿಂಗ್ ಅಂತ ಬಂದಾಗ ಅವ್ರ ಸ್ಪಿನ್, RR ಸ್ಪಿನ್ ಅಷ್ಟು ಇದಾಗಿಲ್ಲ, ಎಫೆಕ್ಟಿವ್ ಆಗಿಲ್ಲ. ಹೌದು. RR ಅಲ್ಲಿ ಬೌಲರ್ಸ್ ಯಾರಿದ್ದಾರೆ? ಒಂದು ಜಫ್ರಾ ಆರ್ಚರ್ ಟಾಪ್ ಅಲ್ಲಿ ಇದಾರೆ, ಲ್ಯಾಂಡ್ರೆ ಬರ್ಗರ್ ಇದೆ. ಅದು ಬಿಟ್ಟು ಯಶ್ರಾಜ್ ಪೂಂಜಾ ಅವ್ರು ಸಖತ್ತಾಗಿ ಮತ್ತೆ ಕ್ಲಿಕ್ ಆಗ್ತಾ ಇದಾರೆ. ಹೌದು. ಅಂಡ್ ಅಂದ್ರೆ ಗ್ಯಾರಂಟಿಡ್ ಇವ್ರು ಬಂದ್ ಸಖತ್ತ ಮಾಡೇ ಮಾಡ್ತಾರೆ ಅನ್ನೋದು
GT ಕಂಪೇರಿಟಿವ್ಲಿ ಅವ್ರು ಸ್ವಲ್ಪ ಕಮ್ಮಿನೇ ಅನ್ಸುತ್ತಲ್ಲ ಬೌಲಿಂಗ್ ಅಲ್ಲಿ. ಹೌದೌದು, ನ್ಯಾಂಡ್ರೆ ಬರ್ಗರ್ ಒಬ್ರು ಇದಾರೆ ಅವ್ರ ಜೊತೆಗೆ. ನ್ಯಾಂಡ್ರೆ ಬರ್ಗರ್ ಒಬ್ರು ಇದಾರೆ. ಅದೇ ಕಂಪೇರ್ ಟು ಬೌಲಿಂಗ್, ಬಟ್ ಹೇಳಕ್ಕಾಗಲ್ಲ, ಈ T20 ಬಿಗ್ ನೇಮ್ಸೇ ಬೇಕಾಗಿಲ್ಲ, ಅವತ್ತೊಂದ್ 2 ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಸಾಕು. ಹೌದು. ಹೌದು, ಬಟ್ ನಿಮ್ಗೆ ಬೆಟರ್ ಅನ್ಸುತ್ತೆ ಆಪೋಸಿಟ್ RCB? ನನಗೆ ಪರ್ಸನಲಿ GTನೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಫಾರ್ಮ್ ನೋಡಿದಾಗ, ಯಾಕಂದ್ರೆ ಅವ್ರು ಹೌದು. ಒಂದು ಕಂಪ್ಲೀಟ್ ಆಗಿ ನೀವು ಸಿನಾರಿಯೋ ಚೇಂಜ್ ಮಾಡುವಂತ ಪ್ಲೇಯರ್. ಬಟ್ ಹೌದು ಅದೇ RR ಗೆ ಮೈನಸ್ ಆಗ್ಬೋದು ಏನಾದ್ರು ಇನಿಷಿಯಲಿ ಫಸ್ಟ್ 2 ಓವರ್ ಅಲ್ಲಿ ವೈಭವ್ ಹೋದ್ರೆ. ಹೌದು. So ಇದೊಂಥರ ಇವಾಗ ಸೂರ್ಯವಂಶಿನ ಯಾವ ರೀತಿ ಔಟ್ ಮಾಡ್ಬೋದು ಅಂತ ಎಲ್ಲಾರು ಒಂಥರ ತಡ್ಕಾಡ್ತಾ ಇದಾರೆ. ಹೌದು, ಬಿಕಾಸ್ ಯಾರ್ಕರ್ ಬಿಡಲ್ಲ, ಸ್ಲೋ ಬೌನ್ಸರ್ಸ್ ಬಿಡಲ್ಲ, ಸ್ಲೋ ಬಾಲ್ಸ್ ಬಿಡಲ್ಲ, ಬೌನ್ಸರ್ಸ್ ಬಿಡಲ್ಲ. ಅಂದ್ರೆ ಆಸ್ ಆಫ್ ನೋ ಒಂಥರ ಇನ್ವಿನ್ಸಿಬಲ್. ಹೌದು. ಬಟ್ ನೀವು ಅಬ್ಸರ್ವ್ ಮಾಡಿದ್ರ, ನೀವು ಲಾಸ್ಟ್ GT ಮ್ಯಾಚ್ ಅಲ್ಲಿ ನೆಹರಾ ಒಂದ್ ಸಿಗ್ನಲ್ ಮಾಡ್ತಾರೆ ಇಲ್ಲಿ ಹಾಕು ಅಂತ, ಬೌನ್ಸ್. ಹೌದು, ಬೌನ್ಸ್. ಸಿರಾಜ್ ಅದೇ ಬಾಲ್ ಹಾಕ್ತಾರೆ, ಕ್ಯಾಚ್ ಹೋಗುತ್ತೆ. ಕ್ಯಾಚ್ ಹೋಗುತ್ತೆ. ಅಂಡ್ ಯೂಶಲಿ ಅವ್ರು ಔಟ್ ಆಗಿರೋದೇ ಅದರ ಬೌನ್ಸರ್ಸ್ ಗೆ ಅಂತ ಅನ್ಸುತ್ತಲ್ಲ. ಹೌದು, ಬಟ್ ಆ ಮ್ಯಾಚ್ ಆದ್ಮೇಲೆ ಆ ಹುಡುಗ ಅದಕ್ಕೂ ಪ್ರಾಕ್ಟೀಸ್ ಮಾಡಿದಾನೆ. ಪ್ರಾಕ್ಟೀಸ್ ಮಾಡಿದಾರೆ. ಮೊನ್ನೆ ಇಸಾನ್ ಮಲಿಂಗ ಅದನ್ನ ಟ್ರೈ ಮಾಡ್ತಾ ಇದ್ರು, ಅಲ್ಲಿ ಡೀಪ್ ಅಲ್ಲಿ ನಿಲ್ಸಿ ತಲೆ ಮೇಲೆ ಹಾಕೋದು ಬೌನ್ಸರ್. ಬಟ್ ಆ ಹುಡುಗ ಏನ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಬೆಂಡ್ ಆಗಿ ಹೊಡಿಯಕ್ ಶುರು ಮಾಡಿದಾನೆ ಈಗ. ಹೌದು. ಅವ್ನ್ ಫಸ್ಟ್ ಗೆ ಗೊತ್ತಿದ್ದು ಬೌನ್ಸ್ ಬಂದ್ರೆ ನಾನು ಸ್ಟ್ರೈಟ್ ಇರಬಾರ್ದು, ಸ್ವಲ್ಪ ಕೂತು ಹೊಡಿಬೇಕು ಅಂತ. ಸೊ ಹಿ ಇಸ್ ಗೆಟಿಂಗ್ ಅಪ್ಡೇಟೆಡ್. ಇವತ್ತಿನ ಮ್ಯಾಚ್ ಸಖತ್ತಿರುತ್ತೆ ನೋಡೋದಕ್ಕೆ. ಬಿಕಾಸ್ ಎಲ್ಲಾರು ಅಂದ್ರೆ ವೈಭವ್ ಸೂರ್ಯವಂಶಿ ಹೇಗೆ ಅಟ್ರಾಕ್ಟ್ ಮಾಡಿದರೆ ವರ್ಲ್ಡ್ ಕ್ರಿಕೆಟ್ ನ ಅಂತ ಅಂದ್ರೆ, ದಿಸ್ IPL ಬಿಲಾಂಗ್ಸ್ ಟು ಹಿಮ್. ನಿಜ, ಈ ಸೀಸನ್ ನನ್ನ ಪ್ರಕಾರ. ಹೌದು. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಇಂಥ ಪ್ಲೇಯರ್ ಗಳನ್ನ ಬೇಗ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಅಜಿತ್ ಅಗರ್ಕರ್ ಸೆಲೆಕ್ಟರ್ಸ್ ಟೀಮ್ ಏನಿದೆ, ಹೌದು. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಮನೀಶ್ ಪಾಂಡೆ 2008 ಅಲ್ಲಿ ಒಂದು ಸೆಂಚುರಿ ಹೊಡಿತಾರೆ, ಫಸ್ಟ್ ಇಂಡಿಯನ್ ಟು ಹಿಟ್ IPL ಸೆಂಚುರಿ. ಬಟ್ ಅವ್ರನ್ನ ಟೀಮಿಗೆ ತಗೊಳ್ಳೋದು 2-3 ವರ್ಷ ಆದ್ಮೇಲೆ, 3-4 ವರ್ಷ ಆದ್ಮೇಲೆ. ಬೈ ದಟ್ ಟೈಮ್ ಅವರು ಆ ಗೋಲ್ಡನ್ ಟಚ್ ಹೋಗಿರುತ್ತೆ. ನನ್ಗನ್ಸುತ್ತೆ 15 ಇಯರ್ಸ್ ಆದ್ರೂ ಕೂಡ ವೈಭವ್ ಸೂರ್ಯವಂಶಿನ ನೆಕ್ಸ್ಟ್ T20 ಗೆ ಆಡ್ಸಿದ್ರೆ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಏನು ಅಂತ. ಡೆಫಿನೆಟ್ಲಿ. ಮತ್ತೆ ಇನ್ನೊಂದೇನು ಅಂದ್ರೆ, ಇರ್ರೆಸ್ಪೆಕ್ಟಿವ್ ಅವ್ರು 25 ವರ್ಷ ಆಗಿದ್ರು 28 ವರ್ಷ ಆಗಿದ್ರು ವೈಭವ್ ಸೂರ್ಯವಂಶಿ ಆಡ್ತಿರೋದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರೋದು. ಏಜ್ ನ ತೆಗ್ದಾಕ್ಬಿಡಿ, ಅವ್ರಿರೋ ಫಾರ್ಮ್ ಗೆ. ಅಂದ್ರೆ ಏಜ್ ಒಂದು, ಇನ್ನೊಂದ್ ಏನು ಅಂದ್ರೆ ನಾವೆಲ್ಲಾರು ಲೈಕ್ ಹೆಂಗ್ ಈ ತರ ಅನ್ನೋ ಒಂದು ಅಂದ್ರೆ ಲೈಕ್ ಮೂಕ ವಿಸ್ಮಿತ ಟೈಪ್ಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, 25 ವರ್ಷ ಒಬ್ಬ ವ್ಯಕ್ತಿ ಈ ತರ ಆಡಿದ್ರು ಕ್ರೇಜಿನೇ ಇದೆ ಆಕ್ಚುಲಿ. ಹೌದು, ಹೌದು. ಆ ಹುಡುಗ ಏನಾದ್ರೂ ಆಕ್ಷನ್ ಬಂದ್ರೆ 30 crore ಗ್ಯಾರಂಟಿ. ನಾನೇನೆ ನಂದು ಗ್ರೂಪ್ ಅಲ್ಲಿ ಹಾಕಿದ್ದೆ, 150 ಕೋಟಿ ಮಿನಿಮಮ್ ಬೇಕಾದ್ರೆ ಇಡೀ ಎಲ್ಲಾ ಇರೋ ಬಡ್ಜೆಟ್ ಎಲ್ಲ ಕೊಟ್ಬಿಡ್ತಾರ ಆ ಹುಡುಗಂಗೆ ಅಂತ. ಹೌದು, ಹೌದು. ಯಾರೋ ಎಲ್ಲೋ ನೋಡ್ದೆ, ಅದ್ ನಿಜನ ಸುಳ್ಳು, ನೀತಾ ಅಂಬಾನಿ ಏನೋ 30 crore ಆಫರ್ ಮಾಡಿದ್ದಾರೆ ಅಂತ. ಇದೆಲ್ಲ ಅದು ಯಾರೋ ಹಾಕಿರ್ತಾರ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ರಾಜಸ್ಥಾನ್ ರಾಯಲ್ಸ್ ಫೇಸ್ ಆಗೋಗ್ತಾರೆ ಅನ್ಸುತ್ತೆ ಅವರು. ಹಿ ವಿಲ್ ಬಿ ದ ನೆಕ್ಸ್ಟ್ ಫೇಸ್ ಆಫ್ RR. ಹೌದು. ಅಂಡ್ ಅವ್ರು ಯಾವ ರೇಂಜ್ ಆಡ್ತಾ ಇದಾರೆ ಅಂದ್ರೆ, ಜೈಸ್ವಾಲ್ 24 ವರ್ಷದ, ಅವರು ಚಿಕ್ಕ ಹುಡುಗ ಅನ್ನೋದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಹೌದು. ನಾನೇ ಯಾರೋ ಹೇಳ್ತಾ ಇದ್ರು, ಯಾರು ಅಂಬಾಟಿ ರಾಯ್ಡುನ ಯಾರು, ಹಿ ಮಸ್ಟ್ ಚೇಂಜ್ ದ ಟೀಮ್ ಅಂತ. ಅಂದ್ರೆ ಅಲ್ಲಿ ಓವರ್ ಶಾಡೋ ಆಗ್ತಿದ್ದಾರೆ ವೈಭವ್ ಸೂರ್ಯವಂಶಿಗೆ ಅಂತ. ವೈಭವ್ ಸೂರ್ಯವಂಶಿಯಿಂದ ಜೈಸ್ವಾಲ್ ಹಂಗೆ ನಂಗೂ ಅನ್ಸ್ತು. ಬಟ್ ಹೆಂಗೆ ಅಂತ ಅಂದ್ರೆ ಜೈಸ್ವಾಲ್ ಹೆಸರೇ ಇಲ್ಲ. ನಿಜ.